ಅಂತ ಹೇಳಿ ಟಾರ್ಪಲ್ ಹಾಕೊಂಡು 35 ಜನ ಸಣ್ಣ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ ಜೋಗದ ವನ್ಯಜೀವಿ ವಲಯದ ಅರಣ್ಯಾಧಿಕಾರಿ ಒಂದು ನೋಟಿಸ್ ಕೊಟ್ಟು ತಕ್ಷಣವೇ ನೀವು ನಿಮ್ಮ ಎಲ್ಲ ಕಿತ್ಕೊಂಡು ಹೋಗ್ಬೇಕು ವ್ಯಾಪಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿರೋದನ್ನ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ ಈ ರೀತಿ ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಜಮೀನು ಕೊಟ್ಟಿರೋದನ್ನು ವಜಾ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಜನಕ್ಕೆ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡ್ತಾರೆ ಅಂತ 50 ಎಕರೆ ತೋಟನೇ ಸೊರಬ ತಾಲೂಕಲ್ಲಿ ಕಡಿದು ಹಾಕಿದ್ರು. ಈ ಥರದ ಪ್ರಸಂಗಗಳು ದೌರ್ಜನ್ಯಗಳು ಭಾಳ ನಡೀತಾ ಇದೆ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಬೌಂಡ್ರಿ ಚೇಂಜ್ ಆಗಿಬಿಟ್ಟಿದೆ, ತಪ್ಪಾಗ್ಬಿಟ್ಟಿದೆ, ಬೌಂಡ್ರಿ ಸರಿಪಡಿಸಬೇಕು ಅಂತ ಹೇಳಿ ಸುಮಾರು 300 ಚದರ ಕಿಲೋಮೀಟರ್ ಅರಣ್ಯವನ್ನು ಕೈ ಬಿಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಅದರಲ್ಲಿ ಯಡಿಯೂರಪ್ಪನವರ ಪೆಸಿಟ್ ಕಾಲೇಜು ಸಹ ಬರುತ್ತೆ. ಯಡಿಯೂರಪ್ಪನವ್ರ ಕಾಲೇಜು ಇತರೆ ಬಹುಮುಖ್ಯರ ಆಸ್ತಿ ಬರುತ್ತೆ ಅಂತಲೇ ಅರಣ್ಯದಿಂದ ಅದನ್ನು ಕೈ ಬಿಡಬೇಕು ಅಂತ ಇವತ್ತು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೂ ಸಹ ಅರಣ್ಯ ಜಮೀನನ್ನು ಅರಣ್ಯ ನೋಟಿಫಿಕೇಶನ್ ಪ್ರಕಾರ ಅರಣ್ಯ ಆಗಿರೋದನ್ನು ಕೈ ಬಿಡಬೇಕು ಅಂತ ಕಳಿಸಿರೋ ಉದಾಹರಣೆ ಇದುವರೆಗೂ ಇರಲಿಲ್ಲ. ಅದಕ್ಕೋಸ್ಕರ ಬಡವರಿಗೊಂದು ನ್ಯಾಯ ಮತ್ತು ಶ್ರೀಮಂತರಿಗೊಂದು ನ್ಯಾಯ ಅಂತ ಯಾಕೆ ಕೊಡ್ತೀರಿ? ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಂಸತ್ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಸೇರಿದ ಆಸ್ತಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡಿರ್ಬೋದು, ಆದರೆ ಜಿಲ್ಲೆಯ ರೈತರ ಸಮಸ್ಯೆನೂ ನೀವು ಬಗೆಹರಿಸಬೇಕಲ್ಲ. ಇವತ್ತು ಜೋಗ ಪ್ರದೇಶದಲ್ಲಿ ಸುಮಾರು 300 ಜನರಿಗೆ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿರೋದು ಖಾತೆ ಮಾಡಬೇಕಾದ್ರೆ ಅರಣ್ಯ ಇಲಾಖೆಯವರು ನಮ್ಮದು ಅಂತ ತಕರಾರು ಹಾಕಿ ಹಾಗೆ ನಿಲ್ಲಿಸ್ತಾರೆ. ಅರಣ್ಯ ಜಮೀನಿಗೆ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿದವರು ಎಲ್ಲ ಅರ್ಜಿಯನ್ನು ಸಾಮೂಹಿಕವಾಗಿ ಸುಪ್ರೀಂ ಕೋರ್ಟ್ ಕಾಯ್ದೆ ವಿರುದ್ಧವಾಗಿ, ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ ವಜಾಗೊಳಿಸ್ತಾರೆ. 27/4/1978 ಹಿಂದೆ ಅರಣ್ಯ ಜಮೀನು ಸಾಗುವಳಿ ಮಾಡಿದ್ರೆ ಅವರಿಗೆ ಸಣ್ಣ ಹಿಡುವಳಿದಾರರಾದರೆ, SC ಆದರೆ, ಬಡವರಾದರೆ 3 ಎಕರೆ ಕೊಡಬೇಕು ಅಂತ ಇದೆ. ಅವರಿಗೆ 43,000 ಎಕರೆ ರಾಜ್ಯದಲ್ಲಿ ಮಂಜೂರಾಗಿದೆ, ಆದರೆ ಒಬ್ಬರಿಗೂ ಸಹ ಹಕ್ಕುಪತ್ರ ಕೊಡೋಕ್ಕಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಭವನದಲ್ಲಿ ಏನು ಕೂತಿದ್ದಾರೆ, IFSನವರು PCCF ಅಂತ ಹೇಳಿ ಸೆಕ್ರೆಟರಿಗಳಂತ ಏನು ಕೂತಿದ್ದಾರೆ, ಅವರಿಗೆ 3 ಕಾಸಿನ ವಿಚಾರ ಇವತ್ತು ಅರಣ್ಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅರಣ್ಯ ಸಂರಕ್ಷಣೆನೂ ಗೊತ್ತಿಲ್ಲ, ಅರಣ್ಯದಲ್ಲಿ ವಾಸಿಸುವ ಜನರ ಭಾವನೆನೂ ಗೊತ್ತಿಲ್ಲ. ಮಲೆನಾಡಿನ ಜನ ನೂರಾರು ವರ್ಷಗಳಿಂದ ಅರಣ್ಯದಲ್ಲಿ ವಾಸ ಆಗಿದ್ದಾರೆ. ಇವ್ರ ಸಮಸ್ಯೆಯನ್ನು ಒಟ್ಟಾರೆ ಬಗೆಹರಿಸಕ್ಕೆ ಗಂಭೀರವಾದ ಕ್ರಮ ತಗೋಬೇಕು ಅಂತ ನಾವು ಇವತ್ತು ಮಲೆನಾಡು ರೈತ ಹೋರಾಟ ಸಮಿತಿಯಿಂದ ಆಗ್ರಹ ಪಡಿಸಿದ್ವಿ. ಇದು ಬಗೆಹರಿದೆ ಇದ್ರೆ ಮುಂದೆ ತೀವ್ರವಾದ ಹೋರಾಟನ ಮಲೆನಾಡಿನಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಸಿಗಂದೂರು ಬಗ್ಗೆ ಸ್ಪಷ್ಟವಾಗಿ ಹೇಳಿ, ಸಿಗಂದೂರಲ್ಲಿ ಆಗಿರುವಂಥ ಸಮಸ್ಯೆ ಬಗ್ಗೆ. ಸಿಗಂದೂರಿನಲ್ಲಿ ಈಗೇನಾಗಿದೆ, ಈಗ ತಾತ್ಕಾಲಿಕವಾಗಿ ವನ್ಯಜೀವಿ ವಲಯದ ರೇಂಜರ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮದು ವನ್ಯಜೀವಿ ವಲಯದ ಪ್ರದೇಶದಲ್ಲಿ ಬರದಿರೋದ್ರಿಂದ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿ ಕೂಡಲೇ ನೀವು ತೆರವು ಮಾಡಬೇಕು ಅಂಗಡಿಗಳನ್ನು ಅಂತ ಕೊಟ್ಟಿದ್ದಾರೆ. ಅವರು ಟಾರ್ಪಲ್ ಹಾಕೊಂಡು ಟೆಂಪ್ರವರಿಯಾಗಿ ಮಾಡ್ತಾ ಇರೋದು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಬೀದಿ ವ್ಯಾಪಾರಸ್ಥರಿಗೆ ಸಂರಕ್ಷಣೆ ಕೊಡಬೇಕು ಅಂತಲೇ ಕಾಯ್ದೆ ಇದೆ. ಅವ್ರಿಗೆ ಯಾವುದೇ ರೀತಿ ತೆಗೆದಾಕಬಾರ್ದು, ಸಾಲ ಸೌಲಭ್ಯ ಕೊಡಬೇಕು, ಅವ್ರನ್ನ ತೆಗೆಸಬೇಕಾದ್ರೆ ಬದಲಿ ಜೀವನ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಕಾನೂನುಗಳಿದೆ. ಸರ್ಕಾರವೇ ಒಂದು ಅತಿಥಿ ಗೃಹ ಕಟ್ಟಿದೆಯಲ್ಲ, ಅದು ವನ್ಯಜೀವಿ ವ್ಯಾಪ್ತಿಯಲ್ಲಿ ಬರಲ್ವಾ? ಅದು ಬರುತ್ತೆ. ಸರ್ಕಾರ ವಸತಿ ಗೃಹ ಕಟ್ಟಿರೋದು ಬರುತ್ತೆ, ರಸ್ತೆಗಳು ಬರುತ್ತೆ. ಈಗ ಉದಾಹರಣೆಗೆ ಸಿಂಗಳಿಕ ಅಭಯಾರಣ್ಯ ಅಂತ ಘೋಷಣೆ ಮಾಡಿದ್ದಾರೆ, ಗೆಸ್ಟ್ ಹೌಸ್ಗಳಿದೆ. ತಲಕಳಲ್ಲಿ ಫಾರೆಸ್ಟ್ ಜಾಗದಲ್ಲೇ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ ಕಟ್ಟಿದ್ದಾರೆ. ಜೋಗದಲ್ಲಿ ಅಕ್ರಮವಾಗಿ ಮರ ಕಡಿದ್ರು ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು. ಕೊನೆಗೆ ಒಂದಿನ ಇಲ್ಲಿ ಯಾರೋ DFO ಇದ್ರು, ಅವ್ರ ಚೇಂಬರಲ್ಲಿ ನಾನು ಕೂತಿದ್ದೆ. ಒಂದು ಫೋನ್ ಬಂತು ಅವ್ರಿಗೆ ಮೇಲ್ಗಡೆ ACC PC ಕನ್ಸರ್ವೇಟರಿಂದ. ಅವ್ರು ಏನಂದ್ರು ಅಂದರೆ, ನೀನೇ ಏನೋ ಎತ್ಕಟ್ಟಿ ಪರಿಸರವಾದಿಗಳಿಗೆಲ್ಲ ಕೆಲಸ ನಿಲ್ಸಕ್ಕೆ ಮಾಡ್ತಿದ್ಯಂತೆ, ಅರಣ್ಯ ಪ್ರದೇಶ ಅಂತ ಜೋಗ ಅಭಿವೃದ್ಧಿಗೆ ಅಡ್ಡಿ ಹಾಕ್ತಿದ್ಯಂತೆ. ಸರ್ಕಾರ ಅಂದರೆ ಯಡಿಯೂರಪ್ಪ ಈಶ್ವರಪ್ಪ, ಅವಾಗ BJP ಸರ್ಕಾರ ಇತ್ತು, ಯಡಿಯೂರಪ್ಪ ಈಶ್ವರಪ್ಪನೇ ಸರ್ಕಾರ. ಫಾರೆಸ್ಟ್ ಇರಲಿ ಯಾವುದೇ ಇರಲಿ ನೀವು ಬಿಡಬೇಕು ಅಂತ ಹೇಳಿ ಕನ್ಸರ್ವೇಟ್ರೇ DFOಗೆ ತಾಕೀತು ಮಾಡಿದ್ರು. ಆ ಥರದ್ದೆಲ್ಲ ನಡೆದಿದ್ದಾವೆ. ಈಗಲೂ ಜೋಗ ಪ್ರದೇಶದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಸ್ಟಾರ್ ಹೋಟ್ಲನ್ನು ಕಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿದಾರ? ಜಿಲ್ಲಾಧಿಕಾರಿ ಮೇಲೆ ಕೇಸ್ ಹಾಕಬೇಕು. ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅವರು. ಈ ಥರದ ಇರೆಗ್ಯುಲರಿಟೀಸು, ಕಾನೂನು ವಿರೋಧಿ ಕೆಲಸಗಳು ಅರಣ್ಯ ಇಲಾಖೆಯಲ್ಲಿ ಭಾಳ ನಡೆದಿದೆ ಜಿಲ್ಲೆಯಲ್ಲಿ. ಕೃಷ್ಣಪ್ಪನವರೇ, ಈ ಕಳೆದ ತಿಂಗಳ 19ನೇ ತಾರೀಕಲ್ಲಿ ಒಂದು ಪತ್ರಿಕೆ ಓದ್ತಾ ಇರಬೇಕಾದ್ರೆ ನನಗೊಂದು ಸುದ್ದಿ ಓದಿದೆ, ಭಾಳ ಬೇಜಾರಾಯಿತು. ಸಿಗಂದೂರು ದೇವಾಲಯದ ಎದುರುಗಡೆ ಬದುಕಿಗಾಗಿ ಅಂಗಡಿಗಳನ್ನು ಹೋಟ್ಲು ಮಾಡಿದಂಥ ಬಡವರ ಆ ಜಾಗವನ್ನು ತೆರವುಗೊಳಿಸಿ ಅವರಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಸುದ್ದಿ ಇದೆ. ಇದು ನ್ಯಾಯಾಲಯ ಕೂಡ ಆದೇಶ ಮಾಡಿದೆ ಅನ್ನುವಂಥ ಅರಣ್ಯ ಇಲಾಖೆಯ ಸುದ್ದಿ ಇದೆ.
ಅದು ನೋಡಿದ ಕ್ಷಣ ನನಗೆ ಮನಸ್ಸಿಗೆ ಬಹಳ ಬೇಜಾರಾಯಿತು. ಕೂಡಲೇ ಅವತ್ತೇ ನಾನು ಆ ಪತ್ರಿಕೆಯನ್ನು ತಗೊಂಡು ಬಂದು ಅವರಿಗೆ ಹೇಳಿದೆ. ನಾನು ಹೇಳಿದೆ, ಅಲ್ಲಿ ಕೇವಲ ಹೆಚ್ಚಿಗೆ ಜನರಿಗೆ ಹೇಳಕ್ಕೆ ಹೋಗಿಲ್ಲ, 2 ಜನರಿಗೆ ಹೇಳಿದೆ, ನೋಡ್ರಪ್ಪ ನಿಮ್ಗೆ ಏನಾದ್ರು ಬದುಕೋಕ್ಕೆ ಬೇರೆ ಎಲ್ಲಾರು ಮಾರ್ಗಗಳಿದ್ದರೆ ಕೈ ಚೆಲ್ಲಿ ಹೋಗಿ, ಏನು ಬೇಜಾರಿಲ್ಲ. ಆದರೆ ಬದುಕಿಗಾಗಿ ಈ ಸ್ಥಳ ಮಾಡ್ಕೊಂಡು ಬಂದಿದ್ದರೆ ನೀವು ನಿಮ್ಮ ಪ್ರೇರಣೆಯಿಂದ ಕೆಲವರಿಗಾರು ಪ್ರೇರಣೆ ಆಗಲಿ ಅಂತ ಹೇಳಿ ಬಂದೆ. ನಾನು 2ನೇ ಸಾರಿ ಹೋದಾಗಲೂ ಕೂಡ ಅವ್ರು ಅಷ್ಟಾಗಲಿಲ್ಲ. ಕೊನೆ 3ನೇ ಸಾರಿ ನಾನು ಇದೇ ತೀನಾ ಶ್ರೀನಿವಾಸ್ ಅವರಿಗೆ, ನಮ್ಮ ಜಿಲ್ಲೆಯಾದ್ಯಂತ ಇವರು ಸ್ವಲ್ಪ ಹೋರಾಟದ ಸ್ವಭಾವದಲ್ಲಿ ನ್ಯಾಯಯುತವಾಗಿ ಅನ್ಯಾಯದ ವಿರುದ್ಧ ನ್ಯಾಯದ ಪರ ಇರ್ತಾರೆ, ಅವರಿಗೆ ಫೋನ್ ಮಾಡಿದೆ. ಅವರು ಕೂಡ ಒಟ್ಟಿಗೆ ಹೋಗೋಣ ಅಂತೇಳಿ ಒಟ್ಟಿಗೆ ಒಟ್ಟಿಗೆ ಹೇಳಿ ಅವರಿಗೆ ಆಗುವಂಥ ಅನ್ಯಾಯ ಆಗಬಾರ್ದು ಅನ್ನೋಂಥ ಯೋಚನೆಯಲ್ಲಿ ತೀನಾ ಶ್ರೀನಿವಾಸ್ ಅವರು ಭಾಳ ಭಾಗವಹಿಸ್ತಾ ಇದ್ದಾರೆ. ಅದು ಕೂಡ ಹೇಳಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆದರೂ ಕೂಡ ಈ ದೇಶದ ಪ್ರಧಾನಿಗಳಿಗೂ ಒಂದೇ ಸಿಂಗಲ್ ವೋಟ್, ಆಯಾಯ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಒಂದೇ ವೋಟ್, ಲೋಕಸಭಾ ಸದಸ್ಯರಿಗೂ ಒಂದೇ ವೋಟು, ಸಾಮಾನ್ಯ ಏನು ಗತಿ ಇಲ್ಲದ ವ್ಯಕ್ತಿಗಳಿಗೂ ಒಂದೇ ವೋಟು. ಇದನ್ನು ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅನ್ಯಾಯ ಆಗರಿಗೆ ನ್ಯಾಯ ದೊರಕಿಸಿಕೊಳ್ಳಿ ಅನ್ನುವಂಥ ವಿಚಾರಧಾರೆ ಕೈಗೆತ್ಕೊಂಡು ಇವತ್ತೂ ಕೂಡ ನಾನು ಇಲ್ಲಿ ತೀನಾ ಶ್ರೀನಿವಾಸ್ ಅವ್ರ ಜೊತೆಗೆ ಬಂದಿದ್ದೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದ ಹಾಗೆ ಈ ಜಿಲ್ಲೆಯ ಪ್ರಮುಖ ಸಾಮಾಜಿಕ ಹೋರಾಟಗಾರರಾದ ತೀನಾ ಶ್ರೀನಿವಾಸ್ ಮತ್ತು ರಿಪ್ಪನ್ಪಟ್ಟಿಯ TR ಕೃಷ್ಣಪ್ಪನವರು ಈ ಭಾಗದ ಮಲೆನಾಡಿನಲ್ಲಿ ತಮ್ಮ ಬದುಕಿಗಾಗಿ ಸಣ್ಣ ಪುಟ್ಟ ವ್ಯವಹಾರ ಮಾಡುತ್ತಿರುವವರ ಮೇಲೆ ಗದಾಪ್ರಹಾರ ಮಾಡುತ್ತಿರುವ ಇಲ್ಲಿನ ವೈಲ್ಡ್ ಲೈಫ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಚಾರ್ವಾಕ ರಾಘವೇಂದ್ರ, ಸಂಪಾದಕ ಚಾರ್ವಾಕ ಪತ್ರಿಕೆ. ನನ್ನ ಜೊತೆಗೆ ಸುದ್ದಿ ಸಹ್ಯಾದ್ರಿ ಪತ್ರಿಕೆಯ ಸಂಪಾದಕರಾದಂಥ ರಾಘವೇಂದ್ರ ತಾಳಗುಪ್ಪ. ನಮಸ್ತೆ ಸರ್.